ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ಶಾಲೆಗೆ ಹೋಗುತ್ತಿದ್ದ ಮಕ್ಕಳ ಗುಂಪು ಪ್ರತಿದಿನ ದೊಡ್ಡ ಬನಸಿನ ಮರದ ಕೆಳಗೆ ಆಟವಾಡುತ್ತಿದ್ದರು. ಆ ಮರವು ತುಂಬಾ ಹಳೆಯದು, ಗಾಳಿಗೆ ತೂಗುತ್ತಾ ಎಲ್ಲರಿಗೂ ತಂಪು ನೆರಳು ಕೊಡುತ್ತಿತ್ತು. ಇನ್ನು ಕೆಲವು ಮಕ್ಕಳು ಆಟದಲ್ಲಿ ತಲ್ಲೀನರಾಗಿದ್ದಾಗ ಅವರಿಗೆ ಮರದ ಮೇಲೆ ಹಣ್ಣುಗಳೇ ಇಲ್ಲ ಎಂದು ಕಂಡು ಬೇಸರವಾಯಿತು. ಈ ಮರವಿಗೆ ಏನು ಉಪಯೋಗವು, ಹಣ್ಣು ಕೊಡಲ್ಲ, ಆಟಕ್ಕೆ ಸಹ ಆಗಲ್ಲ ಎಂದು ಒಂದು ಹುಡುಗ ಕೋಪದಿಂದ ಹೇಳಿದ. ಆ ಮರವು ಮೃದುವಾಗಿ ಮಾತನಾಡಿತು, ಬಾಲಕರೇ, ನಾನು ಹಣ್ಣು ಕೊಡಬಹುದು, ಆದರೆ ನಾನು ನಿಮಗೆ ನೆರಳು ಕೊಡುತ್ತೇನೆ. ಹಳ್ಳಿಯಲ್ಲಿ ಹಕ್ಕಿಗಳಿಗೆ ಮನೆ ಆಗಿರುವುದು ನನ್ನ ಸಂತೋಷ. ಮಕ್ಕಳು ಆ ಮಾತು ಕೇಳಿ ಅಚ್ಚರಿಯಿಂದ ನೋಡುವುದು ಬಂತು. ಮರವು ಈಗ ಮತ್ತೆ ಹೇಳಿತು, ಯಾರಾದರೂ ನಿಮಗೆ ಸಣ್ಣ ಸಹಾಯ ಮಾಡಿದರೂ ಅವರಿಗೆ ಕೃತಜ್ಞತೆ ತೋರಿಸುವುದೇ ದೊಡ್ಡ ಗುಣ. ಮಕ್ಕಳು ಮೌನವಾಗಿ ನಿಂತು ಮರದ ಕಡೆ ನೋಡುತ್ತಿದ್ದರು. ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಕ್ಷಣವೇ ಎಲ್ಲರೂ ಮರವನ್ನು ಅಪ್ಪಿಕೊಂಡು ಹೇಳಿದರು, ಕ್ಷಮಿಸಿ ಮರದ ಅಣ್ಣ, ನಾವು ನಿಮ್ಮ ಜೊತೆ ಇರುತ್ತೇವೆ. ಆ ದಿನವೂ ಮಕ್ಕಳು ಮರದ ನೆರಳಿನಲ್ಲಿ ಹೆಚ್ಚು ಕಾಳಜಿಯಿಂದ ಆಟವಾಡುತ್ತಿದ್ದರು ಮತ್ತು ಮರವನ್ನು ಯಾರಿಗೆ ಹಾನಿ ಮಾಡಲು ಬಿಡುವುದಿಲ್ಲ.